1,00,000 ಹಿಡಿದ್ರು ಸಹಿತ 35,000 ಜನರದು 4,500 ಕೋಟಿ ರೂಪಾಯಿ ಅವರಲ್ಲಿದ್ದಾವಪ್ಪ ಅನ್ನುವಂಥ ಮಾತುಗಳು. ಇದೇ ಇನ್ನೊಂದು ಮುಂದಿನ ದಿನಗಳು ಇವತ್ತಿನ ಲಕ್ಷದಲ್ಲಿ ವ್ಯವಹಾರ, ನಾಳೆ ಕೋಟಿಗಳಲ್ಲಿ ವ್ಯವಹಾರ ಆಗಿ ಒಮ್ಮೆಲೆ ಕೈ ಎತ್ತಿಬಿಟ್ಟು ಎಲ್ಲರಿಗೂ ವಾಪಸ್ ಮಾಡಲಿಕ್ಕೆ ಆಗದೇ ಇದ್ದಾಗ, ಯಾಕಂದ್ರೆ ವರ್ಷಕ್ಕೆ 1,00,000ಕ್ಕೆ 36,000ದಾಗ 1 ಕೋಟಿಗೆ ಎಷ್ಟಾಯಿತು? ಇವೆಲ್ಲ ನಾಳೆ ದುಡ್ಡು ಭಾಳಷ್ಟು ಕೂಡಿದಾಗ ಮರಳಿಸ್ಲಿಕ್ಕೆ ಆಗದೆ ಹೋದಾಗ ಸಮಾಜದಲ್ಲಿ ಒಂದು ದೊಡ್ಡ ಏನಪ್ಪ ಅಂತಂದ್ರೆ ಒಂದು ಅವ್ಯವಹಾರದ ಘಟನೆ ಆಗುವ ಸಾಧ್ಯತೆಗಳಿದ್ದಾವೆ. ಇಂಥವು ಅನೇಕ ಆಗಿದ್ದಾವಿಲ್ಲ. ಅದರಲ್ಲೂ ನಾವು ನೋಡಿದ್ದೀವಿ, ಬಡ್ಡಿ ವ್ಯವಹಾರ ಆಗಿರ್ಬೋದು, ಅಥವಾ ಈ ಒಂದು ಇನ್ನೊಂದು ನಮ್ಮಲ್ಲಿಲ್ಲ, ಈ ವಿಶೇಷವಾಗಿ ನಮ್ಮ ಷೇರು ಮಾರ್ಕೆಟ್ದಲ್ಲಿ ದುಡ್ಡು ಹಾಕಿ ಲಾಭ ಆಗ್ತದೆ, ಷೇರ್ ಏರಿಳಿತ ಬಗ್ಗೆ ಅಭ್ಯಾಸ ಮಾಡಿದಿರೋದು, ಅದಕ್ಕೂ ಸಾಕಷ್ಟು ಜನ ಬಲಿ ಆದವ್ರು ನಾವು ನೋಡಿದ್ದೀವಿ. ಹಾಗೆ ಈ ದುಡ್ಡನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಹಾಕಿ ಹೂಡಿಕೆ ಮಾಡಿ ಈ ವ್ಯಕ್ತಿ ದಿವಾಳಿ ಅಂದರೆ ಹಿಡಿದು ಯಾರನ್ನು? ಯಾಕಂದರೆ ಭಾಳ ಜನ ತಮ್ಮ ಜೀವಿತದ ದುಡ್ಡನ್ನು ಪುಂಪಾವಸ್ಥೆ ತಮ್ಮ ಬೇಕಂತ ಇಟ್ಕೊಂಡಿರ್ತಾರೆ. 10 ಲಕ್ಷ 20 ಲಕ್ಷ ಎಷ್ಟೋ ಆ ಬಂದು ದುಡ್ಡನ್ನು ನಾಳೆ ಇವರಲ್ಲಿ ಹೂಡೆ ಇವು ಎಲ್ಲೋ ಹೋಗಿಬಿಟ್ಟಪ್ಪ ಅಂದ್ರೆ ಅವ್ರ ಗತಿ ಏನು? ಇವೆಲ್ಲ ಲೆಕ್ಕಾಚಾರ ಇವತ್ತು ಅವ್ರು ತನಿಖೆ ಮಾಡ್ತಾ ಇರೋದು ಯಥಾ ಯೋಗ್ಯದ. ಮಾಡಲಿ, ಅವ್ರು ಒಳ್ಳೇದು ಕೊಡಲಿ, ಯಾರಿಗೂ ಬೇಡ ಆಗ್ಯದ. 36% ದುಡ್ಡು ಬಡ್ಡಿ ಕೊಡುವಂಥದ್ದು ತೊಗೊಳ್ಳೋ ಅವರು ಬರಲಪ್ಪ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಎಲ್ಲಿವರೆಗೆ ಸಾಧ್ಯ ಅನ್ನೋದು ಉತ್ತರ ಕೊಡಬೇಕಾಗಿದೆ. ಯಾಕಂದ್ರೆ ಇವತ್ತು ನಮಗೆ ಯಾವ ಇಂಡಸ್ಟ್ರಿನೂ ಅಷ್ಟು ದುಡ್ಡಿನ ಹಾಕಿ ಕೊಡೋ ಸ್ಥಿತಿ ಒಳಗಿಲ್ಲ. ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಗಳಾಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಮತ್ತೇನೂ ಆಗಿರ್ಬೋದು, ಭಾಳ ಎಷ್ಟಪ್ಪ 8-9% ಕೊಡ್ತಾ ಇರ್ತಾರೆ ವರ್ಷಕ್ಕೆ. ಇವರು ತಿಂಗಳಿಗೆ 3% ಕೊಡ್ತಾನಪ್ಪ ಅಂತಂದ್ರೆ ಎಷ್ಟಾಯಿತು? ಎದ್ದಕ್ಕಾಗಿದ್ದು ಮತ್ತು 1 ಲಕ್ಷ ಕೊಡ್ಬೇಕಂತ ಕಂಡೀಷನ್ ಆಗ್ತಾ ಇರ್ತಾರೆ. ನಾಳೆ ಇದಕ್ಕೂ ಒಂದು ವಿಶ್ವಾಸ ಹುಟ್ಟಿಸಿ, ಒಂದು ಹಂತಕ್ಕೆ ಬರ್ತಾನೆ ವಿಶ್ವಾಸ ಹುಟ್ಟಿಸಿ, ಆಮೇಲೆ ಅದನ್ನು ದುಡ್ಡನ್ನು ಒಮ್ಮೆ ಜೋಡದು ಮಾಡಿಕೊಂಡು ಓಡಿ ಹೋಗ್ಬೋದು, ಮತ್ತೇನೋ ಆಗ್ಬೋದು. ಈ ದಿಶೆಯಲ್ಲೇ ಈಗ ತೆಗೆದುಕೊಂಡಂಥ ಪ್ರಿಕಾಷನ್ ಅಂತೀವಿ ನಾವು. ಇದಕ್ಕೆ ನಮ್ಮ ಜಿಲ್ಲಾ ಆಡಳಿತ ತೆಗೆದುಕೊಂಡಿದ್ದು, ಅದಕ್ಕೆ ಕೆಲವು ಮಾಧ್ಯಮಗಳು, ಅದರಲ್ಲಿ ಮುಖ್ಯವಾಗಿ ನಾನು ಮೇಲೆ ಹೇಳುವಂಥದ್ದು ಒಂದು 2 ನಮ್ಮ ಬೆಳಗಾವಿ ಜಿಲ್ಲೆ ಮಾಧ್ಯಮದಾರರು, ಪಾಪಗೌಡ ಪಾಟೀಲರು, ಇನ್ನೊಬ್ಬರು ನಮ್ಮ ಏನಪ್ಪ ಅಂತಂದ್ರೆ ಭಾಮ್ನಿ ಅವರು.